ಈ ಸದ್ದ ಸಂಬಂಧಿಕರೇ ಆಗಲಿ ಫ್ರೆಂಡ್ಸೇ ಆಗಲಿ ರಿಲೇಟಿವ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ಕೊತ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾ ಈ ಸದ್ದ ನೋಡ್ತೀನಿ ಏನದ ನನ್ನ ಬಲ್ಲಿ ಏನಿಲ್ಲ ಅಂತಂದು, ಆಮೇಲೆ ಹೋಗಿ ತೊಂಬರ್ಬೇಕಲ್ಲ ಅದಕ್ಕೆ. ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ ನೋಡ್ರಿ. ಕೊಬ್ಬರಿ ಎಣ್ಣೆನೂ ಇಲ್ಲ, ಸಾಬಾನ್ ಅಂತೂ ಪೈಲೆ ಏನೇ ಇಲ್ಲ, ಪೇಸ್ಟ್ ಇಲ್ಲ, ಅಲ್ಲಿ ತಿಕ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಹೋಗಿ ತೊಂಬರನು ನೋಡ್ರಿ. ನಾ ಕೆಲ್ಸಕ್ಕೆ ಹೋಗ್ಬೇಕಂದ್ರು ಇದೇ ಹಾದಿ ಮೇಲೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂದ್ರು ಇದೇ ಹಾದಿ ಮೇಲೆ ಹೋಗ್ಬೇಕು ನೋಡ್ರಿ. ಒಂದೇ ಹಾದಿ. ನಾವು ಅಂಗಡಿಗೆ ಬಂದಿದ್ದೆವು, ಮತ್ತೆ ತಗೊಂಡು ರೂಮಿಗೆ ಹೋಗೋದು. ನಾವೆಲ್ಲ ತಗೊಂಡು ಮತ್ತೆ ರೂಮಿಗೆ ಹೊಂಟೀನಿ. ಮೈ ತಕೊಂಡ್ ಮತ್ತೆ ಹೊಳೆ ಬರ್ಬೇಕಲ್ಲ, ಅದ್ರಕ್ಕೆಲ್ಲ ಹೊಂಟೀನಿ ರೂಮಿಗೆ. ನೀವು ನೋಡ್ರಿ, ಹಂಗೆ ಸಪೋರ್ಟ್ ಮಾಡ್ರಿ, ಎಲ್ಲಾನು ಮಾಡ್ರಿ. ನಾ ಮತ್ತೀಗ ರೂಮಿಗೆ ಬಂದಿನಿ, ಮತ್ತೆ ಸಿಗೋನತೆ. ಈಗ ಎಲ್ಲ ತಂದೇನ್ರಿ, ಮೈ ತಕೊಂಡು ಡ್ರೆಸ್ ಹಾಕೊಂಡು ಮತ್ತೆ ವಿಡಿಯೋ ಮಾಡ್ತೇನ್ರಿ. ನೆಕ್ಸ್ಟ್ ನೋಡ್ರಿ. ಓಕೆ, ಹಲೋ ಗೈಸ್, ನಾ ಹೆಂಗ್ ಕಾಣಿಸ್ಲಾತೀನಿ ಕಾಮೆಂಟ್ ಮಾಡ್ರಿ. ನೋಡ ಹೆಂಗ್ ಕಾಣಿಸ್ಲಾತೀನಿ. ಈಗ ರೂಮಿಗೆ ಲಾಕ್ ಮಾಡಿ ನಾವು ಹೋಗೋಣತೆ ಕೆಲ್ಸದ ಕಡೆ. ಊಟ ಎಲ್ಲ ಯಥಾಸ್ಥಿತಿ ಡೈಲಿ ಮಾಡಪ್ಲೇ ಇದ್ದೀನಿ ನಾನು. ಓಕೆ, ಇವತ್ತು ಕೆಲ್ಸಕ್ಕೆ ಹೋಗಕ್ಕೆ ಲೇಟ್ ಆಯಿತು. ನಾಷ್ಟ ಮಾಡ್ತೀನಿ, ಒಟ್ಟು ನಾಷ್ಟ ಬಿಡಲ್ಲ, ನಾಷ್ಟ ಮಾಡಿನೇ ಹೋಗ್ತೀನಿ. ಏನಾಗಿ ನೋಡಿದ್ರಲ್ಲ ಹೆಂಗ್ ನಿಂತದ ಗೋಮಾತ, ಎಷ್ಟು ಚಂದಲ್ಲ. ದಿನಾಲಿ ಅದು ಇದು ಹಾಕ್ತಾರ, ಅದಕ್ಕೆ ಅಲ್ಲೇ ನಿಂತದ. ಡೈಲಿ ನಿಂದಿರ್ತದ ಅಲ್ಲೇ. ಇವತ್ತ ಶನಿವಾರ, ನಾವು ಹನುಮಂದೇವರಿಗೆ ಬಂದೀವಿ ನೋಡ್ರಿ. ಅವರಿಗೆ ನಮಸ್ಕಾರ ಮಾಡಿ ನಾವು ಬಂದಿದ್ದೆ ಎಲ್ಲಿ ಅಂದ್ರ ಹೋಟೆಲ್ ಕಡೆ. ಹೋಟೆಲ್ಕ ಹೋಗ್ತೀನೀಗ. ಟೈಮ್ ಅಂತರೂ ಆಗ್ಯದ. ಬೈತಾರ ಸರ್, ಹೋಗೋಣ. ಬೈಲಿ, ಬೈಸೋತ್. ನಮಗೇನ್ ಬೈಸ್ಕೊಳ್ಳೋದೇನ್ ದೊಡ್ಡದಲ್ಲ, ಬೈಸೋತ್ ನೋಡ. ಏನಾಯ್ತು ಬೈಸ್ಕೊಂಡ್ರ ಜಿಂದಗಿ ಬೈಸ್ಕೋಬೇಕು, ಎಲ್ಲಾ ಮಾಡ್ಬೇಕು, ಎಲ್ಲಾ ತರನೂ ಅನುಭವ ಇರ್ಬೇಕು. ನಾ ಈಗ ಎಲ್ಲಿ ಹೊಂಟೀನಿ ಅಂದ್ರ ಹೋಟೆಲ್ಕ. ಏನ್ ಮಾಡ್ತೀನಿ ನಾಷ್ಟ ಡೈಲಿ ನಾ ಪೂರಿನೇ ತಿಂತೀನಿ. ಯಾವಾಗರಮ್ಮ ದೋಸಾ ಇಡ್ಲಿ ಅವು ಬಿ ತಿಂತೀನಿ, ಅವಾಗರಮ್ಮ. ಡೈಲಿ ನನ್ಗ ಪೂರಿನೇ ಇಷ್ಟ, ಪೂರಿ ತಿಂತೀನಿ. ಈಗ ಏನಿರ್ತದ ಅದು ತಿಂತೀನಿ. ನೋಡಾಗತ್ರಿ ಏನ್ ತಿಂತೀನಿ ಅಂತಂದು. ಗೈಸ್, ಏನಂದ್ರ ನಾಷ್ಟ ಮಾಡ್ಲಿಲ್ಲ, ಯಾಕಂದ್ರ ಲೇಟ್ ಆತಂದ್ರು, ಮತ್ತ ಟೈಮ್ ಬೇರೆ ಆಗ್ಯದ. ಈಗೇ ಒಂದ್ 10 ಮಿನಿಟ್ ಲೇಟ್ ಆಗ್ಯದ. ನಾಷ್ಟ ಮಾಡ್ಕೋತ ಕೂತ ಮತ್ 10 ಮಿನಿಟ್ ಲೇಟ್ ಆತಂದು ನಾಷ್ಟ ಮಾಡೋದ್ ಬಿಟ್ ನಾವು ಕೆಲ್ಸ ಕಡೆ ಹೊಂಟಿವು. ನೋಡ್ರಿ ಕೆಲ್ಸ ಹೆಂಗಿರ್ತದಂದು.
ಟೈಮ್ ಆಗ್ಯದ ಗೈಸ್, ಈಗ ನಾ ಕೆಲ್ಸಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಸಿಗೋಣಂತೆ. ಟಾಟಾ ಬಾಯ್. A few moments later. ಹಲೋ ಫ್ರೆಂಡ್ಸ್, ಈಗ 2 ತಾಸು ಗ್ಯಾಪ್ ಇತ್ತು. ನಾ ಕರೆಕ್ಟ್ 11ಕ್ಕೆ ಡ್ಯೂಟಿಗೆ ಜಾಯ್ನ್ ಆಗಿದ್ದ. 11, 12, 1, 3 ತಾಸ ಆತೇನ್ರಿ? 3 ತಾಸ ಗ್ಯಾಪ್ ಅದ ನಡ್ಬರ್ಕ. ಈಗ ನಂದು ಊಟ ಟೈಮ್. ಏನೋ ಹೇಳ್ಬೇಕಲ್ಲತ್ತೀನಿ ನಾ ಈಗ. ಅಂದ್ರ ನಂಗ್ ಗೊತ್ತಿದ್ದವ್ರೆ ನನ್ಗ ಸಪೋರ್ಟ್ ಮಾಡಲ್ಲಾಗ್ಯಾರ. ನೀವಂದ್ರು ಗೊತ್ತಿಲ್ಲ ನಂಗ, ಹೆಂಗಾರ ಸಪೋರ್ಟ್ ಮಾಡ್ತೀರ ಹೇಳ್ರಿ ನೀವ? ಅಂದ್ರ ನನ್ನ ಸಂಬಂಧಿಕರೇ ನೋಡಿದ್ರ ನಾ ಎಲ್ಲೋ ಹೋಗ್ತೀನಿ, ಯಾರು ನೋಡಲ್ಲ ಯಾರು. ಯಾಕಂದ್ರ ಇವ ಬೆಳೆದ್ ಬಿಡ್ತಾನ ಅನ್ನಕ್ಕೆ ಅನ್ಕೋತ ಅವ್ರ ಕುಂಡ್ರಟಿಗೆ ಬ್ಯಾರೆಯವ್ರು ಬೆಳೆದು ಹೋಗಿರ್ತಾರ ಎಲ್ಲೋ. ನಾವ್ ಇಲ್ಲೇ ಇರೋದ್ ನೋಡ್ ಲೋ ಕ್ಲಾಸ್ ಆಗಿ. ಇವತ್ತ ಮೆಸ್ ಬಂದಿತ್ರಿ ಫ್ರೆಂಡ್ಸ್. ಅಲ್ಲ, ಮೆಸ್ ಬಂದಿತ್ತು, ಮಾಡಿಲ್ಲ. ಇನ್ ನೈಟ್ ಊಟಾನೇ ಆಗೈತಿ ನೋಡ್ರಿ. ಒಳಗೊಮ್ಮೆ ಹಿಂಗ್ ಬಂದಿರ್ತಾವ ಎಲ್ಲ ನಡೆದೇರಿ. ಇಂತಾವು ಎಷ್ಟೋ ಆಗ್ಯಾವ, ಎಷ್ಟೋ ಆತವ. ಎಲ್ಲಾ ಏನ್ ತಲಿ ಕೆಡ್ಸ್ಕೊಳಕ್ಲಿಲ್ಲ. ಏನ್ರ ತಿನ್ನೋದು, ತಿಂದ್ ಕಿಶನ್ ಕುಂಡ್ರದು ಕೂತು. ಒಂದ್ ತಾಸ ಇರ್ತದ, ಒಂದ್ ತಾಸ್ನಾಗ ಏನ್ರಿ ತಿನ್ನೋದ್ರಿ? ಮತ್ತೆ ಏನ್ ಮಾಡೋದು? ಮೆಸ್ ಬಂದದಂದ್ರ ಸುಮ್ ಉಪವಾಸ ಆಯೋದು, ತಿನ್ಬೇಕಲ್ಲ ಏನ್ರಿ. ಮತ್ತ ಈ ಸದ್ದ ಸಂಬಂಧಿಕರೇ ಆಗ್ಲಿ, ಫ್ರೆಂಡ್ಸೇ ಆಗ್ಲಿ, ರಿಲೇಟಿವ್ಸೇ ಆಗ್ಲಿ, ನಾವ್ ಗೊತ್ತಿದ್ದವ್ರು, ನಾವ್ ನೋಡ್ದವ್ರು ಅಲ್ಲಿ ಯಾರೂನು ಮಾಡಿಲ್ರಿ ನಂಗ. ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಂದ್ರ ಅವ್ರು ಮಾಡದ್ರಪ್ಪ ಅಂತಂದ್ರ ನಾ ಎಲ್ಲಿ ಬೆಳೆದ್ ಬಿಟ್ಟಂದ್ರ ಅದೇ ಪ್ರಾಬ್ಲಮ್ ರೀ ನಮ್ದು. ಅದಕ್ಕೆ ಯಾರು ಮುಂದ್ ಹೋಗಲ್ಲ. ಎಲ್ಲಾರು ಸುಮ್ ಊಟ ಮಾಡೋದ, ಮಕ್ಕೊಳ್ಳೋದ ಅಷ್ಟೇ. ನಾವೇನೋ ಮಾಡ್ಬೇಕಂತ ನಾವ್ ಹೊಂಟಿರ್ತೇವ್, ಯಾರು ಸಪೋರ್ಟ್ ಮಾಡಲ್ಲ, ಏನು ಮಾಡಲ್ಲ. ಯಾಕೆ ಮಾಡ್ಬೇಕು? ಅವ್ರ ಮುಂದ ನಾವು ಬೆಳೆದು ನೋಡೋದಾಗಲ್ಲ ಅವ್ರಿಗೆ. ಇಷ್ಟೇ ಜೀವನ, ಇಷ್ಟೇ. ಎಲ್ಲಾರು ಕಾಂಪಿಟೇಷನ್, ಎಲ್ಲಿ ನೋಡಿದ್ರು ಕಾಂಪಿಟೇಷನ್. ಇಟ್ಟಾದ್ರೂ ಬಿಡಲ್ಲ ವಿಡಿಯೋ ಮಾಡೋದು. ಮಾಡ್ತೀನಿ ಅಪ್ ಟು ಎಲ್ಲಿ ತನ ಮಾಡ್ತೀನಿ, ಒಟ್ಟು ಮಾಡ್ತೀನಿ, ಬಿಡಲ್ಲ. ಈಗ ನಾ ಎಲ್ಲಿ ಬಂದೀನಿ ಅಂದ್ರ ನೀವೇ ಹೇಳ್ತೀರಿ, ನಾ ಹೇಳೋದೇ ಬೇಡ. ರೂಮಿಗೆ ಬಂದಿನಿ. ನಮ್ ರೂಮ್ ನೋಡ್ರಿ, 1 ತಾಸ್ ರೆಸ್ಟ್ ಮಾಡಿ ಮತ್ ಮನಿಗ್ ಹೋಗ್ಬಿಡ್ತೀನಿ. ಕೆಲ್ಸಕ್ ಹೋಗ್ತೇವ್ರಿ ನಾವು ಕೆಲ್ಸಕ್ ಹೋಗ್ತೇವ್ರಿ. ನೀವು ನೋಡ್ಕೋತೀರ್ರಿ. ಒಟ್ಟ ನೋಡ್ರಿ ನಮ್ ರೂಮ ಹಿಂಗದ ನೋಡ್ರಿ. ಇಲ್ಲೇ ರೋಡ್ ಅದರಿ. ಹೇಳ್ಬೇಕಂದ್ರ ನನ್ ಮೊಬೈಲ್ ಚಾರ್ಜ್ ಇಲ್ರಿ. ಇದಕ್ಕ ಏನ್ ಮಾಡೋದ್ರಿ? ಚಾರ್ಜರ್ ಇಲ್ರಿ. ಚಾರ್ಜರ್ ತರ್ಬೇಕಾಗ್ಯದ್ರಿ. ನಾನು ಒಂದು ಟೈಮ್ ಸಿಗಲ್ಲಾಗ್ಯದ್ರಿ. ಏನ್ ಮಾಡೋದ್ರಿ? ಎಲ್ಲ ಕೆಲ್ಸ, ಊಟ, ರೂಮ ಇದೆ ನೋಡ್ರಿ. ಮತ್ತೆ ಏನ್ ಮಾಡಕ್ ಬರಲ್ರಿ. ನಾ ಹೆಂಗ್ ಕಾಣಿಸ್ಲತ್ತೇನ್ರಿ? A few moments later. ಈಗ ಊಟೋ ಟೈಮ್ ಮುಗಿತ್ರಿ. 2 ಆಯ್ತು. ನಾ ಈಗ ಮತ್ತ ಕೆಲ್ಸಕ್ ಹೋಗ್ಬೇಕು. ಬಿಸಿಲು ಹೆಂಗ್ ಬರ್ತದ ನೋಡ್ರಿ. ಈ ಕಡೆ ಸೂರ್ಯ, ಈ ಕಡೆ ಫುಲ್ ಕ್ಲಿಯರ್ ಕಾಣಿಸ್ಲತ್ತ. ಯಾಕಂದ್ರ ಬಿಸಿಲು ಹಂಗದ ನಮ್ ಕಡೆ. ಇಂತ ಬಿಸಿಲಾಗು ನೋಡ್ರಿ ದನಗಳು, ಎಮ್ಮಿಗಳು ನಮ್ ಕಡೆ ನೋಡ್ರಿ ಹೆಂಗ್ ಬರ್ತಾವ.
ನೋಡ್ರಿ ಎಮ್ಮಿಗಳು ದನಗಳು ಆಕಳ ನೋಡ್ರಿ. ಮತ್ ನೋಡ್ತೀರಿ ದಿಸ್ ಈಸ್ ಬ್ಯೂಟಿ ಆಫ್ ಎನಿಮಲ್ಸ್. ನೋಡ್ರಿ ಗಿಡಗಳು ಸಿಟಿ ಒಳಗ ಗಿಡಗಳು ಕಮ್ಮಿ ಇರೋದು ಕಮ್ಮಿ, ಆದ್ರೆ ಜಾಸ್ತಿ ಕಡ್ದಿರ್ತಾರ ಎಲ್ಲ ಕಡೆ ಮನೆ ಕಟ್ಟಕಲಾಗ ಅದು ಕಟ್ಟಕಲಾಗ. ಆದ್ರೆ ಇದೊಂದು ರೋಡ್ನಾಗ ಬಕ್ಕಳು ಅಂದ್ರೆ ಬಕ್ಕಳು ಗಿಡಗಳವ. ನಾ ಯಾವಾಗ ಹೋತ ಅವಾಗೆಲ್ಲ ಇಲ್ಲಿ ಈ ಕಡೆದೇ ಹೋಗ್ತೀನಿ. ಒಟ್ಟು ಒಂದು ತುಸು ನೆಳೆ ಇರ್ತದ ತಂದು ಬಿಸಿಲ ಮತ್ತು ಮಾರಿಗಿರಿ ಎಲ್ಲ ಇದು ಆಗ್ತದ ತಂದು ಹಿಂಗೆ ಹೋಗ್ತೀವಿ ನೋಡ್ರಿ. ನೋಡ್ರಿ ನೆಳೆ ಹೆಂಗದ, ಬಿಸಿಲಾಗ ಹೋಗಿದ್ರ ಅರ್ಬಿಗಿರ್ಬಿ ಎಲ್ಲ ಸುಡ್ತಾವ್ರಿ. ಅಟ್ಟ ಬಿಸಿಲದ ನಾವು ನೋಡ ಏನ್ ಮಾಡೋದ್ ನೋಡ್ರಿ. ಆಗ ಹೆಂಗ ಬಿಸಿಲ ಎಷ್ಟು ಮೆನ್ಸ್ತದ, ಮೋದಿ ಸಹಿತ ಮೆನ್ಸ್ತದ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಸಿಲು ಹೆಂಗದ ಅಂತಂದ್. ನೋಡದ್ರಲ್ಲ ನೋಡ್ರಿ ಇವು ಹೆಂಗದ ಮ್ಯಾಗ. ತೆಂಗಿನಕಾಯಿ ಗಿಡಗಳು ಎಲ್ಲಿ ಇರ್ತಾವ ಅಲ್ಲೆಲ್ಲ ಮಸ್ತ್ ಇರ್ತಾವ. ಇಟ್ಟುತನ ನಾ ಏರಿಯಾದಾಗಿದ್ದ, ಈಗ ರೋಡ್ ಮೇಲೆ ಬಂದೀನಿ. ರೋಡ್ ಗಾಡಿಗಳು ಹೆಂಗೆ ಹೋಗ್ತಾವ ಅದು ನೋಡ್ರಿ. ಈಗ ಕೆಲ್ಸಕ್ಕೆ ಬಂದೀನಿ, ಮತ್ತು 10ಕ್ಕೆ ಸಿಗೋ ಮತ್ತೆ ರಾತ್ರಿ ನೈಟ ಅಟ್ಟುತನ ವೇಟ್ ಮಾಡಿ. ಕೆಲ್ಸದ ಟೈಮ್ ಈಗ 10 ಐತ್ರಿ ಟೈಮ್. ಕೆಲ್ಸ ಮುಗಿದದ. ನಾ ಎಲ್ಲಿ ಹೊಂಟೀನಿ ಅಂದ್ರೆ ಊಟ ಮಾಡ್ಲಿಕ್ಕೆ ಹೊಂಟೀನಿ. ಸದ್ದ ನೈಟ್ ಊಟ 10ಕ್ಕೆ. ನೀವೆಲ್ಲ 8ಕ್ಕೆ ಊಟ ಮಾಡ್ತೀರಿ ಅಂತಂದು ಗೊತ್ತದ. ಎಲ್ಲ ಹಳ್ಳಿ ಆಗತ್ತಂದು 7, 8ಕ್ಕೆ ಮಾಡಿರುತ್ತೆ. 8 ಒಳಗ 9 ಆದ್ರೆ ನಮ್ದಿಲ್ಲಿ 10ಕ್ಕೆ ಊಟ. ಯಾವಾಗ ಮನೆಗೆ ಹೋದವಂದ್ರ ಲಘುಚ ಆದದ. ಇಲ್ಲಿ ಹೊರಗಲ್ಲ ನಾವು 8, 9 ಅನ್ನಪ್ಲೇನೇ ಇಲ್ಲ, 10ಕ್ಕೆ ತಿನ್ಬೇಕು. ನಾ ಮೆಸ್ಸಿನ ಕಡೆ ಬಂದಿನಿ. ತಂಬ್ರಿ ಏನ್ ತಿಂತೀನಿ ಅಂತಂದು ಈಗ ತೋರಿಸ್ತೀನಿ ನಿಮಗ್ ಏನ್ ತಿಂತೀನಿ ನಾ ಅಂತಂದು. ಹಲೋ ಗೈಸ್, ಈಗ ಇವ್ರದೇ ಹೋಟೆಲ್ ರೀ. ನಾ ಊಟ ಮಾಡ್ಲತ್ತೀನಿ ರೀ. ನೀವು ಮಾಡಾಕತ್ರಿ, ಬರ್ತೀರಿ ಕಾಮೆಂಟ್ ಹಾಕ್ರಿ ಬರ್ತೀರಂದ್ರೆ. ಇವ್ರದ್ದು ಹೋಟೆಲ್ಗೆ ಬರ್ರಿ. ಊಟ ಮುಗಿತ್ರಿ. ನಾವು ರೂಮಿನ ಕಡೆ ಹೊಂಟೀವು. ನೀವು ನೋಡ್ರಿ ಹಿಂಗೆ ಹೊಂಟಿದ್ದೆವು ನೋಡ್ರಿ. ನೈಟ್ ಹೆಂಗಿರ್ತದ ನೋಡ್ರಿ. ನೋಡ್ರಿ ಹೊಂಟೀನಿ ನೋಡ್ರಿ. ನಾ ರೂಮಿಗೆ ಬಂದೀನಿ. ಎಲ್ಲರೂ ಮಕ್ಕಳ ಮತ್ತೆ ಮಕ್ಕೋತೀನಿ. ಈಗ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ ಮತ್ತೆ ಬಾಯ್.